ಅಮಿತ ವಿಕ್ರಮ ಅವರು ಇತಿ ಹರಿಣ ಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರು ಅಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರಣೋ ನಿತ್ಯ ನಿರ್ಮುಕ್ತ ದೋಷ ಸರಸಯ ನಯನೋಶೋ ಶ್ರೀಪತಿರ್ಮಾನದೋನಃ ಭವತಿ ಯತನುಭಾವಾದೀಡ ಮೂಕೋಪಿ ವಾಗ್ಮಿ ಜಡಮತರಪಿ ಜಂತರು ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತಲಂ ಭಜೆ ತಾಪತ್ರಯಾಪಹಂ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ ನ್ಯಾಯಸುಧಾರಕಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಧ್ಯಕ್ಷ ಸ್ಥಾನದಲ್ಲಿ ಇರತಕ್ಕಂತಹ ನಮ್ಮ ಗುರುಗಳಾದಂತಹ ಕಟ್ಯಾಚಾರ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ಲ ವಿದ್ವಾಂಸರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ಒಂದು ವೇದಿಕೆಯ ಮೇಲೆ ದೇವರ ಮಹಿಮೆಯನ್ನು ಹೇಳಬೇಕು ಅಂತ ಹೇಳಿ ಆಚಾರ್ಯರು ಆಜ್ಞೆ ಮಾಡಿದ್ದಾರೆ. ನಾನು ಪರಮ ಲೌಕಿಕ, ವೇಷ ನೋಡಿ ಮೋಸ ಹೋಗ್ತಾರೆ. ನನ್ನ ಕೆಲಸವೇ ಬೇರೆ. ದಿನನಿತ್ಯ ಮನೆಗಿಂತ ಹೆಚ್ಚು ಆಸ್ಪತ್ರೆಯಲ್ಲೇ ವಾಸ ಇರುತ್ತೆ ನಮ್ಮದು. ಅಲ್ಲಿ ರೋಗಿಗಳ ಮಧ್ಯ ಈ ರೀತಿಯಾಗಿ ಇರತಕ್ಕಂತಹ ಕೆಲಸ, ಈ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಅನೇಕ ದಶಕಗಳು ಕಳೆದು ಹೋಗಿವೆ. ಇದರಲ್ಲಿ ದೇವರ ಒಂದು ಮಹಿಮೆಯನ್ನು ಕಂಡುಕೊಳ್ಳುವಂತಹ ಅನೇಕ ಸಂದರ್ಭಗಳು ಪ್ರತಿನಿತ್ಯ ನಮಗೆ ಈ ದೇವರ ಮಹಿಮೆ ಅಂತನ್ನೋದು ಎದ್ದು ಎದ್ದು ಕಾಣಿಸ್ತಾ ಇರುತ್ತೆ. ಅದೊಂದು ಸೌಭಾಗ್ಯ ಅಂತ ಹೇಳಬಹುದು. ಮೊದಲಿಗೆ ನಿರಾಶೆ ಇತ್ತು, ಯಾಕೆ ನಾನು ಈ ಒಂದು ವೃತ್ತಿಗೆ ಬಂದೆ ಅಂತ ಹೇಳಿ. ಈಗ ಸ್ವಲ್ಪ ಜ್ಞಾನೋದಯ ಆಗ್ತಾ ಇದೆ, ದೇವರ ಮಹಿಮೆಯನ್ನು ಹೆಚ್ಚು ಕಂಡುಕೊಳ್ಳಲಿಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡುವ. ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಮಂಗಳಾಚರಣೆ ಶ್ಲೋಕ ಅಂತ ತೆಗೆದುಕೊಂಡು ಶುದ್ಧಾನಂದೋರು ಸಂಬಿತ್ ದ್ಯುತಿಬಲ ಬಹುಲವು ದಾರ್ಯ ವೀರ್ಯಾದಿ ದೇಹಂ, ಈ ಒಂದು ಶ್ಲೋಕದಲ್ಲಿ ನಮಗೆ ಟೀಕಾಕೃತ್ಪಾದರು ಎಷ್ಟೆಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಇದರಲ್ಲಿ ದೇವರ ಮಹಿಮೆ ಏನೇನು ನಾವು ಕಂಡುಕೊಳ್ಳಬಹುದು ಅಂತನ್ನೋದನ್ನ ವಿಚಾರ ಮಾಡ್ತಾ ಹೋಗೋಣ. ಇಲ್ಲಿ ದೇವರು ಇಂಥ ದೇಹವನ್ನು ಹೊಂದಿದ್ದಾನೆ ಅಂತ ಮೊದಲನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲವು ದಾರ್ಯ ವೀರ್ಯಾದಿ ದೇಹಂ, ಆನಂದ ಸ್ವರೂಪ ದೇಹ ಅಂತ ಒಂದಿದೆ. ದೇವರಿಗೆ ಕೆಲಸ ಮಾಡಲು ಒಂದು ದೇಹ ಬೇಕು. ಅದು ನಮ್ಮಂತಹ ದೇಹ ಅಲ್ಲ. ಅದು ನಮ್ಮಂತಹ ದೇಹವನ್ನು ಮಾಡಿದವನು ದೇವರು. ಅವನಿಗೆ ಈ ರೀತಿಯಾದಂತಹ ದೇಹ ಇಲ್ಲ, ಅವನಿಗೆ ಆನಂದ ಜ್ಞಾನರೂಪವಾದಂತಹ ದೇಹ ಇದೆ. ಆ ದೇಹ ಅಂತಹ ಒಂದು ಭಗವಂತನ ದೇಹ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಟೀಕಾಕೃತ್ಪಾದರು ಹೇಳ್ತಾರೆ. ಉರು ಸಂಬಿತ್, ಉರುಬಲ, ಬಹುಲ ಔದಾರ್ಯ ವೀರ್ಯ, ಈ ರೀತಿಯಾಗಿ ಅನೇಕ ವಿಶೇಷಗಳನ್ನು ಕೊಡ್ತಾರೆ. ಒಂದೊಂದು ವಿಶೇಷಗಳನ್ನು ತೆಗೆದುಕೊಂಡು ನೋಡ್ತಾ ಹೋದರೆ ನಮಗೆ ಅದರಲ್ಲಿ ಹೆಚ್ಚು ಹೆಚ್ಚು ಒಳಗೆ ಹೋಗಲಿಕ್ಕೆ ಪ್ರಯತ್ನ ಪಡಬಹುದು. ಉರು ಸಂಬಿತ್, ಇಲ್ಲಿ ಉರುತ್ವಂ ಅಂತ ಹೇಳಿ ವಿಶೇಷಣವನ್ನು ಏನು ಕೊಟ್ಟಿದ್ದಾರೆ ಸಂಬಿತ್ತಲ್ಲಿ, ಈಶ್ವರಾದಿಗತ ಅಶೇಷ ವಿಶೇಷ ವಿಷಯತ್ವಂ. ದೇವರು ಜ್ಞಾನ, ಏನು ಸರ್ವಜ್ಞ ಅವನು, ಅದರಲ್ಲಿ ಏನು ಉರುತ್ವ ಇದೆ ಅಂತಂದರೆ ಅವನ ಅಶೇಷ ವಿಶೇಷ ವಿಷಯತ್ವಂ. ಇದನ್ನು ತಿಳಿದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡುವ. ದೇವರು ನಮ್ಮ ಈ ದೇಹವನ್ನು ರಚನೆ ಮಾಡಿದ್ದಾನೆ. ಈ ದೇಹ ಎಂಥದ್ದು? ದೇವರು ಬರೀ ದೇಹ ರಚನೆ ಮಾಡಿದ್ದಷ್ಟೇ ಅಲ್ಲ, ಸರ್ವ ಜಗತ್ತನ್ನು ಕೂಡ ದೇವರು ರಚನೆ ಮಾಡಿದ್ದಾನೆ. ಒಂದು ಬಾಹ್ಯ ಜಗತ್ತನ್ನು ನೋಡಿದ್ರೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಎಷ್ಟು ವಿಶಾಲವಾಗಿದೆ ಅಂತ. ಆದ್ದರಿಂದಾಗಿ ಯಥಾ ಶಕ್ತಿ ನಮಗೆ ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ದೇಹ ನಮ್ಮ ಜೊತೆಯಲ್ಲಿ ಇರ್ತದೆ. ನಮ್ಮ ದೇಹದ
ಹೇಗಿದೆ ಅಂತ ಅನ್ನೋದು ನಮಗೆ ಪ್ರತಿಯೊಬ್ಬರಿಗೂ ಪರಿಚಯ ಇರುತ್ತೆ. ಆ ದೇಹದಲ್ಲೇ ನಾವು ನೋಡ್ತಾ ಹೋದರೆ ದೇವರ ಮಹಿಮೆ ಎಷ್ಟು ಅಂತ ಹೇಳಿ ಕಾಣ್ತಾ ಹೋಗುತ್ತೆ. ಈ ಒಂದು ಶರೀರ ಏನು ದೇವರು ಸೃಷ್ಟಿ ಮಾಡಿದ್ದಾನೆ, ಇದ್ರ ಒಳಗೆ ನಾವು ಹೆಚ್ಚು ಒಳಗೆ ಹೊಕ್ಕು ನೋಡುವಂತಹ ಆ ಒಂದು ಎಫರ್ಟ್ ಎಲ್ಲರಿಗೂ ಹಾಕಲಿಕ್ಕೆ ಸಿಗೋದು ಕಷ್ಟ. ನಾವು ವೈದ್ಯಕೀಯ ವೃತ್ತಿಯಲ್ಲಿ ಇದ್ದಾಗ ಮೊದಲನೇ ದಿನವೇ ನಮ್ಮನ್ನು ಕರೆದುಕೊಂಡು ಹೋಗಿ ಡಿಸೆಕ್ಷನ್ ರೂಮ್ನಲ್ಲಿ ಕೂಡಿಸ್ತಾರೆ. ಒಂದು ಶವವನ್ನು ಕೊಟ್ಟು ಅದನ್ನೆಲ್ಲ ಡಿಸೆಕ್ಟ್ ಮಾಡಿ ಒಳಗಡೆ ಇರತಕ್ಕಂತಹ ಪ್ರತಿಯೊಂದು ಅಂಗಗಳನ್ನು ನೋಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಮಾಡ್ತಾ ಹೋದಾಗ ಒಳಗಡೆ ಎಷ್ಟು ಇದೆ, ದೇಹದ ಹೊರಗಡೆ ಜಗತ್ತು ಎಷ್ಟು ಅಪಾರವಾಗಿದೆ, ಎಷ್ಟು ದೂರ ಹೋಗ್ಬೋದು. ಸೂರ್ಯನ ಬಿಟ್ಟು ಸೋಲಾರ್ ಸಿಸ್ಟಮ್ನಿಂದ ಹೊರಗಡೆ ಹೋಗಿ ಗ್ಯಾಲಕ್ಸಿಯಿಂದ ಹೊರಗಡೆ ಹೋಗಿ ಎಲ್ಲಿ ತನಕ ಹೋಗಬಹುದು. ನಮಗೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ದೂರ ಹೋದರೂ ಕೂಡ ಕಡೆ ಅಂತನ್ನೋದಿಲ್ಲ. ಇವತ್ತೆಲ್ಲ ಎಷ್ಟು ದೂರ ಇದೆ ಅಂತ ಹೇಳಲಿಕ್ಕೆ, ನಕ್ಷತ್ರಗಳು ಎಷ್ಟು ದೂರ ಇದೆ ಅಂತ ಹೇಳಲಿಕ್ಕೆ ಲೈಟ್ ಇಯರ್ಸ್ ಅಂತ ಹೇಳ್ತೇವೆ. ಅಂದರೆ ಒಂದು ಆ ಬೆಳಕಿನ ಒಂದು ಕಿರಣ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗಿ ಕ್ರಮಿಸುತ್ತೋ ಅಷ್ಟು ಅಂತ. ಅಂದರೆ ಒಂದು ಲೈಟ್ ಎಷ್ಟು ವೇಗವಾಗಿ ಹೋಗುತ್ತೆ ಅಂದರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರ ಹೋಗುತ್ತೆ. ಈ ಒಂದು ಆ ಸೂರ್ಯನ ಕಿರಣ ನಮ್ಮ ಭೂಮಿಗೆ ಬರಬೇಕು ಅಂತಂದ್ರೆ 8 ನಿಮಿಷ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಲಕ್ಷ 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 ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಇದೆ, ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಲೈಟ್ ಇಯರ್ಸ್ ಅಂತ ಹೇಳಿ ಈ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ. ಹೀಗೆ ಅದು ಹೊರಗಿನ ಪ್ರಪಂಚ ಎಷ್ಟು ಎಷ್ಟು ಅಗಾಧವಾಗಿದೆಯೋ ಅಷ್ಟೇ ಅಗಾಧ ದೇಹದ ಒಳಗಡೆ ಇದೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಈ ಒಂದು ಸಣ್ಣ ದೇಹ ಇದು ಏನು ಅಷ್ಟು ಅಗಾಧತೆ ಏನಿದೆ ಇದರಲ್ಲಿ ನೋಡಿ. ಎಲ್ಲ ದೇಹ ನೋಡ್ತಾ ಇರ್ತೇವೆ, ಎಷ್ಟು ಒಂದು ಮೂಳೆಗಳಿವೆ, ಮೂಳೆಗಳಿಗೆಲ್ಲವೂ ಗೊತ್ತಿರುತ್ತೆ. ಎಷ್ಟು ಮೂಳೆ ಇದೆ? ಒಂದು 206 ಮೂಳೆ ಇಟ್ಟಿದ್ದಾನೆ ದೇವರು ಇದರಲ್ಲಿ. ದೊಡ್ಡ ಮೂಳೆ ಅಂತಂದ್ರೆ ತೊಡೆಯಲ್ಲಿರ್ತಕ್ಕಂತಹ ಮೂಳೆ, ಫೀಮರ್ ಅಂತ ಹೇಳ್ತೇವೆ. ಅದು ಬಹಳ ಗಟ್ಟಿಯಾದಂತಹ ಒಂದು ಮೂಳೆ. ಸಣ್ಣ ಮೂಳೆ ಎಷ್ಟಿಟ್ಟಿದ್ದಾನೆ ದೇವರು? ಕಿವಿಯಲ್ಲಿ ಇಟ್ಟಿರ್ತಾನೆ. ಒಂದು ಲವಂಗ ಏನಿದೆ, ಲವಂಗ ಎಲ್ಲರೂ ನೋಡಿರ್ತೀರ, ಅದಕ್ಕಿಂತ ಚಿಕ್ಕದಾದಂತಹ ಒಂದು ಮೂಳೆ ಕಿವಿಯಲ್ಲಿ ಇರುತ್ತೆ. ಅದು ಕೆಲಸ ಮಾಡುತ್ತೆ. ಅದಿಲ್ಲ ಅಂದ್ರೆ ಕೇಳಿಸೋದೇ ಇಲ್ಲ ನಮಗೆ. ಮಾಂಸಖಂಡಗಳು 600 ಮಾಂಸಖಂಡಗಳು ನಮ್ಮ ದೇಹದಲ್ಲಿ ಇರುತ್ತೆ. ಅದನ್ನ ಒಂದೊಂದರೆ ನೋಡ್ತಾ ಹೋದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಕೂಡ ದೊಡ್ಡ ಮಾಂಸಖಂಡಗಳು, ಚಿಕ್ಕ ಮಾಂಸಖಂಡಗಳು. ಆ ಕಿವಿಯಲ್ಲಿ ಹೇಳಿದ್ನಲ್ಲ ಮೂಳೆಗಳಿರುತ್ತೆ ಅಂತ, ಒಂದು ಲವಂಗದಷ್ಟಕ್ಕಿಂತ ಸಣ್ಣದಾದಂತಹ ಮೂಳೆ, ಆ ಮೂಳೆಯು ಕೂಡ ಒಂದು ಸಣ್ಣ ಮಾಂಸಖಂಡ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಅಷ್ಟು ಈ ಕುಸುರಿ ಕೆಲಸ ಅಂತ ಹೇಳ್ತೇವೆ. ಈ ವಾಚ್ ಅವರು ಕೆಲಸ ಮಾಡ್ತಾ ಇರ್ತಾರೆ, ಮೈಕ್ರೋಸ್ಕೋಪ್ ಇಟ್ಕೊಂಡು ಬೈನಾಕಲರ್ಸ್ ಇಟ್ಕೊಂಡು ನೋಡ್ಕೊಂಡು ಅದರೊಳಗಡೆ ಸಣ್ಣ ಸಣ್ಣದು ಕೆಲಸ ಮಾಡ್ತಾರೆ. ಹಾಗೆ ದೇವರು ಪ್ರತಿಯೊಂದು ಅಂಗಗಳನ್ನು ರಚನೆ ಮಾಡಬೇಕಾದ್ರೆ ಈ ರೀತಿಯಾಗಿ ಅಲ್ಲಿ ಕೂತು ಸಣ್ಣ 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 ಅತೀ ಸೂಕ್ಷ್ಮವಾದಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಅಗಾಧತೆ ಅಂತ ಹೇಳಲಿಕ್ಕೆ ನಮ್ಮ ದೇಹದಲ್ಲಿ ರಕ್ತನಾಳಗಳು ಅದನ್ನೆಲ್ಲ ತೆಗೆದಿಟ್ಟು ಒಂದಿಕ್ಕೊಂದು ಜೋಡಿಸಿಟ್ಟು ಉದ್ದ ಮಾಡಿಟ್ರೆ ಎಷ್ಟು ದೊಡ್ಡದಾಗಬಹುದು? 60,000 ಮೈಲಿ, 1,00,000 ಕಿಲೋಮೀಟರ್ ಅಷ್ಟು ದೂರ ಹೋಗುತ್ತೆ ರಕ್ತನಾಳಗಳು. ಇದನ್ನು ನಾವು ವಿಚಾರ ಮಾಡಲಿಕ್ಕೂ ನಮಗೆ ಅದನ್ನ ಹಿಂಗಿರಬಹುದಾ ಅಂತ ನಮಗೆ ಯೋಚನೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಅಷ್ಟು ನರಗಳು, ಎಷ್ಟು ನರಗಳಿರ್ಬೋದು ನಮ್ಮ ದೇಹದಲ್ಲಿ ಅಂತಂದ್ರೆ 7 ಟ್ರಿಲಿಯನ್ ನರ್ವ್ಸ್. ಅಂದ್ರೆ 1 ಟ್ರಿಲಿಯನ್ ಅಂತಂದ್ರೆ 10,000 ಕೋಟಿ, ಅಂದ್ರೆ 70,000 ಕೋಟಿ ನರ್ವ್ಸ್ ನಮ್ಮ ದೇಹದಲ್ಲಿದೆ. ಅದೇ ರೀತಿಯಾಗಿ ಈ ಕೋಶಗಳು ಎಷ್ಟಿರ್ಬೋದು, ಸೆಲ್ಸ್, ಒಂದೊಂದು ಸಣ್ಣ ಸಣ್ಣ ಕೋಶಗಳು. ಈ ಸೆಲ್ಸಿಂದನೇ ಎಲ್ಲ ನಮ್ಮ ಇಡೀ ದೇಹ ಮಾಡಲ್ಪಟ್ಟಿದೆ. ಇದು ಎಷ್ಟಿರ್ಬೋದು ಅಂತಂದ್ರೆ ಒಂದು 30 ರಿಂದ 40 ಟ್ರಿಲಿಯನ್ ಸೆಲ್ಸ್, ಒಂದು 40 ಸಹಸ್ರ ಕೋಟಿ ಸೆಲ್ಸ್ಗಳು. ಈ ಒಂದು ಪ್ರತಿಯೊಂದು ಒಂದು ಮನೆ ಅಂತ ನಾವು ಏನು ಮಾಡ್ಬೋದು, ನಮ್ಮ ಸಾಮರ್ಥ್ಯ ಎಷ್ಟಿದೆ, ನಾವು ಇವತ್ತೊಂದು ಬಹಳ ಕಷ್ಟಪಟ್ಟು ಒಂದು ಮನೆ ಕಟ್ಟಿದೆ, ಅದಕ್ಕೆ ಒಂದು ನಾಣ್ಣುಡಿ ಬೇರೆ ಹೇಳ್ತಾರೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಮನೆ ಕಟ್ಟೋದು ಅಂದ್ರೆ ಅಷ್ಟು ದೊಡ್ಡ ಒಂದು ವಿಚಾರ.
ಆ ಒಂದು ಮನೆ ಕಟ್ಟಿ ಅದನ್ನು ಕರ್ಕೊಂಡು ಹೋದ್ರೆ ತೋರಿಸಿದ್ರೆ, ನೋಡಿ ನಮ್ಮ ಮನೆ ಒಂದು 4 ರೂಮ್ ಇದೆ, ಒಂದು ಹಾಲು, ಒಂದು ಬಚ್ಚಲು ತೋರಿಸ್ಬೋದು. ಇಲ್ಲಪ್ಪ ಒಂದು ದೊಡ್ಡ ಅರಮನೆ ರಾಜ ಕಟ್ಟಿದ, ಮೈಸೂರು ಅರಮನೆ ಹೋಗಿ ನೋಡೋರು ಗೊತ್ತಿರುತ್ತೆ ಎಷ್ಟು ದೊಡ್ಡದು, 100 ರೂಮ್ಗಳಿದೆ. ಅಲ್ಲಿ ಹೋಗಿ ಎಲ್ಲಾನು ಪ್ರತಿಯೊಂದು ರೂಮಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಅಂದರೆ ಬೆಳಗ್ಗೆ ಹೋದರೆ ಒಂದು 3-4 ತಾಸು ಅಥವಾ 5-6 ತಾಸು ಆದಮೇಲೆ ಮಧ್ಯಾಹ್ನನೋ ಸಾಯಂಕಾಲನೋ ಹೊರಗೆ ಬರ್ತೀವಿ. ಅಪ್ಪ ಎಷ್ಟು ದೊಡ್ಡ ಅಗಾಧವಾದಂತಹ ಅರಮನೆ ರಾಜರು ಕಟ್ಟಿದ್ದಾರೆ. ಹಾಗೆ ದೇಹದ ಒಳಗೆ ನೋಡ್ತಾ ಹೋದರೆ ಇದು ಎಷ್ಟು ದೊಡ್ಡ ದೇಹ, ಒಳಗೆ ಹೊಕ್ಕರೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಯುರ್ಮಾನ ಹೊರಟೋಗುತ್ತೆ, ಅಷ್ಟು ಕ್ರಮಿಸಬೇಕಾಗತ್ತೆ. ಪ್ರತಿಯೊಂದು ಕೋಣೆಗಳು, ಒಂದೊಂದು ಕೋಣೆಗಳು ಅಂತಂದರೆ ಒಂದೊಂದು ಸೆಲ್ಲು, ಅದ್ರ ಒಳಗಡೆ ಎಲ್ಲ ನಾವು ಹೋಗಿ ನೋಡ್ಕೊಂಡ್ಬರುವುದು ಅಂತ ಅದು ಅಸಾಧ್ಯ, ಅದು ಸಾಧ್ಯವೇ ಇಲ್ಲ. ಅಷ್ಟು ಒಳಗಡೆ ಕವಲು ಹೊಡೆದು ಸಣ್ಣದಾಗಿ ಆ ಒಳಗಡೆ ಹೊಕ್ಲಿಕ್ಕೆ ಹೋಗಿ ನೋಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವಷ್ಟು ದೂರ ಕ್ರಮಿಸಬೇಕಾಗತ್ತೆ ನಮಗೆ. ಅಷ್ಟು ಒಂದು ವಿಚಿತ್ರವಾದಂತಹ ದೇಹದ ಸೃಷ್ಟಿ. ಈ ದೇವರು ಮಾಡಬೇಕಂತಂದ್ರೆ ಯಾವುದೋ ಏನೋ ಒಂದು ಕೆಲಸ ಮಾಡಬೇಕಂದ್ರೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇದ್ದರೆ ಅದ್ರ ಬಗ್ಗೆ ಕೆಲಸ ಮಾಡಬಹುದು. ಒಂದು ದೊಡ್ಡ ಕೆಲಸ ಮಾಡಬೇಕು ಸ್ವಲ್ಪ ದೊಡ್ಡ ಜ್ಞಾನ ಇರಬೇಕು. ಈ ರೀತಿಯಾದಂತಹ ಒಂದು ಅತ್ಯಂತ ಕಾಂಪ್ಲೆಕ್ಸ್ ಆಗಿ ಯಾರಾದರೂ ಮಾತಾಡೋರಿದ್ರೆ ಅಲ್ಲಿ ಹಿಂದೆ ಹೋಗಬೇಕು, ಹಿಂದ್ಗಡೆ ಖಾಲಿಯಾದ ಹಾಲಿದೆ, ಅಲ್ಲಿ ಹೋಗಿ. ಇಂತಹ ದೇಹವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಆ ದೇವರಿಗೆ, ಆ ದೇವರ ಅಂದ್ರೆ ಇದ್ರ ಸರ್ವಜ್ಞ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಇದ್ರ ಬಗ್ಗೆ ಇಷ್ಟು ಬಗ್ಗೆನೂ ಒಂದು ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಯಾರು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಡಿರೋ ಒಂದು ದೇವರು ಎಷ್ಟು ಬಗ್ಗೆ ತಿಳ್ಕೊಂಡಿರ್ತಾನೆ. ನಾವು ಇಷ್ಟೆಲ್ಲ ಗುದ್ದಾಡಿ ಒದ್ದಾಡಿ ಏನೇನೆಲ್ಲ ತಿಳ್ಕೊಂಡು ಏನೇನೆಲ್ಲ ಮಾಡಿದ್ರು ಕೂಡ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ 10-15 ವರ್ಷಗಳ ತನಕ ಓದಿ ಮುಂದೆ ಏನಾಗ್ತೀವಿ ಅಂತಂದ್ರೆ ಯಾವುದೋ ಒಂದು ಸೂಪರ್ ಸ್ಪೆಷಲಿಸ್ಟ್, ಏನಪ್ಪ ನಾನು ಮೂಳೆ ತಜ್ಞ, ಅದರಲ್ಲೂ ಶೋಲ್ಡರ್ ಸ್ಪೆಷಲಿಸ್ಟ್, ನಾನು ಏನು ಮಾಡ್ತೀನಿ ಬರೀ ಶೋಲ್ಡರ್ಗೊಂದು ಮಾತ್ರ ಸರ್ಜರಿ ಮಾಡ್ತೀನಿ. ಆ ಶೋಲ್ಡರ್ ಸರ್ಜನ್ ಹತ್ರ ಹೋಗ್ಬಿಟ್ಟು ನನಗೆ ಕಾಲಲ್ಲಿ ಸ್ವಲ್ಪ ತೊಂದರೆ ಇದೆ ಮಾಡ್ತೀಯ ಅಂದರೆ ನಂಗೆ ಬರಲ್ಲಪ್ಪ, ನೀ ಸ್ಪೆಷಲಿಸ್ಟ್ ಹತ್ರ ಹೋಗು, ಅವನ ಹತ್ರ ಮಾಡ್ತೀನಿ ಅಂತ. ಈ ರೀತಿಯಾಗಿ ಆ ದೇವರು ಪ್ರತಿಯೊಂದು ಅಂಗಗಳನ್ನು ಕೂಡ ರಚನೆ ಮಾಡಿ 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 ಅದರಲ್ಲಿ ಪ್ರತಿಯೊಂದು ಎಷ್ಟು ಸೂಕ್ಷ್ಮವಾಗಿ ಮಾಡಿಟ್ಟಿದ್ದಾರೆ ಅಂತ ಇದು ನಮಗೆ ತಿಳ್ಕೊಳ್ಳಿಕ್ಕೆ ಇಷ್ಟೆಲ್ಲ ಓದಿದ್ರು ಕೂಡ ನಮ್ದೆಲ್ಲ ಓದಿ ಮುಗೀತಾ? ಯಾವುದೇ ಒಬ್ಬ ವೈದ್ಯರಲ್ಲಿ ಹೋಗಿ ಕೇಳ್ರಿ, ನೀವೆಲ್ಲ ತಿಳ್ಕೊಂಡಿದ್ದೀರಾ, ಹೌದು ಇಷ್ಟು ದೊಡ್ಡ ಒಂದು ಸ್ಪೆಷಲಿಸ್ಟ್ ಆಗಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಾ ಅಂದರೆ ಹೆಚ್ಚು ಓದಷ್ಟು ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತನೋ ಅರ್ಥನೇ ಅಂತನೋ ಉತ್ತರನೇ ಸಿಗುತ್ತೆ. ಅಷ್ಟು ಒಂದು ಇದು ಇಷ್ಟು ಜ್ಞಾನ. ಅದನ್ನೇ ಅದು ಉರುಸಂಪುಟ್ ಅಂತ ಹೇಳಿ ಉರುತ್ವ ಅಂತ ಏನು ಕೊಟ್ಟರು ವಿಶೇಷಣವನ್ನು, ಅದು ಸುಮ್ಮನೆ ಸಾಧಾರಣವಾಗಿ ಕೊಟ್ಟದ್ದಲ್ಲ. ಇಷ್ಟು ಅಗಾಧವಾದಂತಹ ಒಂದು ಜ್ಞಾನವುಳ್ಳವನು ಪರಮಾತ್ಮ. ಸಂವಿದ್ಯುತಿ ಬಲ ದ್ಯುತಿ ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ ಹೇಳಿ ಆ ಈಶ್ವರನ ಒಂದು ಬ್ರಹ್ಮ ದೇವರ ಒಂದು ಕಾಂತಿಯನ್ನು ಅವಲಂಬಿಸಿ ಸೂರ್ಯ ಚಂದ್ರಾದಿಗಳೆಲ್ಲ ಪ್ರಕಾಶಿಸ್ತಾರೆ ಅಂತ ಈ ರೀತಿಯ ಶ್ರುತಿಯಲ್ಲಿ ಹೇಳ್ಕೊಂಡು ಹೋಗುತ್ತೆ. ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತಂದ್ರೆ ಇವತ್ತು ನಮಗೆ ಬೆಳಕು ಬೇಕು. ಬೆಳಕಿಲ್ಲ ಅಂದ್ರೆ ಯಾವುದು ಕೆಲಸ ಆಗೋದಿಲ್ಲ. ರಾತ್ರಿ ಆಗ್ತಾ ಇದ್ದಂಗೆ ಮನುಷ್ಯ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳು ಕೂಡ ನಿದ್ದೆ ಮಾಡ್ತವೆ. ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಕೆಲಸ ಮಾಡಬೇಕು ಅಂದ್ರೆ ಬೆಳಕು ಬೇಕು. ಬೆಳಕಿಲ್ಲ ಅಂತಂದ್ರೆ ಕೆಲಸನೇ ಇಲ್ಲ. ಈಗ ಪ್ರಕಾಶಮಾನವಾದವನು ದೇವರು, ಅದರಲ್ಲಿ ಉರುತ್ವ ಏನು ಅದರಲ್ಲಿ ದೊಡ್ಡದು ಏನು ತುಂಬಾ ಬಹಳ ಪ್ರಕಾಶ ಅಂತಂದ್ರೆ ಏನು? ಸೂರ್ಯನಿಗಿಂತ ಹೆಚ್ಚು ಪ್ರಕಾಶ ನಮಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿಗಿಂತ ಪ್ರಕಾಶ ಅಂದ್ರೆ ಏನು? ಕಣ್ಣಿಗೆ ಕಾಣಿಸ್ಬಾರ್ದು ನಮಗೆ. ಆ ಪ್ರಕಾಶದಲ್ಲಿ ಕಣ್ಣು ಕಾಣಿಸದೇ ಇರುವಷ್ಟು ಆಗ್ಬಿಡ್ಬೇಕು ನಮಗೆ. ಅದರ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸ್ವಲ್ಪ ದೇಹದ ಒಳಗಡೆ ಹೋದ್ರೆ ಅರ್ಥ ಆಗತ್ತೆ. ಏನು ದೇಹದ ಒಳಗಡೆ ಈಗ ನಾವು ಈ ಎಲ್ಲ ಕಡೆ ಇವತ್ತು ವೈದ್ಯರ ಹತ್ರ ಹೋದ್ರೆ ಸುಮ್ಮನೆ ಟೆಸ್ಟ್ಗಳು ಹೇಳ್ತಾ ಇರ್ತಾರೆ. ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ, ಅರಿಂಗೋಸ್ಕೋಪಿ ಮಾಡಿಸ್ಕೊಳ್ಳಿ, ಬ್ರಾಂಕೋಸ್ಕೋಪಿ ಮಾಡಿಸ್ಕೊಳ್ಳಿ. ಪ್ರತಿಯೊಂದು ಅಂಗಗಳನ್ನು ಕೂಡ ಒಳಗಡೆ ಹೋಗಿ ಹೋಗಿ ನೋಡ್ತಕ್ಕಂಥ ಒಂದು ಸ್ಕೋಪಿ ಎಂಡೋಸ್ಕೋಪಿ. ನಾನು ಗಂಟ್ಲು ಒಳಗಡೆ ನೋಡಬೇಕು, ಅನ್ನನಾಳದ ಒಳಗಡೆ ಹೋಗಬೇಕು, ಜಠರ ಕರುಳುಗಳ ಒಳಗಡೆ ಹೋಗಿ ನೋಡಬೇಕು ಅಂತಂದ್ರೆ ಒಂದು ಸ್ಕೋಪಿ ಹಾಕಿ ನೋಡ್ತೇವೆ. ಏನದು ಅಂದರೆ ಒಂದು ಸಣ್ಣ ಒಂದು ಸಾಧನ, ಅದ್ರ ಮುಂದೆ ಒಂದು ಕ್ಯಾಮ್ರಾ ಇರುತ್ತೆ, ಅಲ್ಲೊಂದು ಲೈಟ್ ಇರುತ್ತೆ. ಆ ಲೈಟ್ ಇಟ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ನಮಗೆ ಅದ್ರ ಒಳಗಡೆ ಏನಿದೆ ಅಂತ ಅನ್ನೋದು ತಿಳಿಯುತ್ತೆ. ಯಾವುದೇ ಒಂದು ಸ್ಕೋಪಿ ಮಾಡಬೇಕಂದ್ರೆ ಒಳಗಡೆ ಲೈಟ್ ಇದ್ದು ಮಾಡಬೇಕು. ಅಂದ್ರೆ ಅದು ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿ ಬೆಳಕಿಲ್ಲ ಅಂದ್ರೆ ನಮಗೆ ಗೊತ್ತು ಕೂಡ ಆಗೋದಿಲ್ಲ. ಆದರೆ ನಾವೆಲ್ಲ ಮಲ್ಕೊಂಡಿರ್ತೇವೆ, ರಾತ್ರಿ ಹೊತ್ತು ಕೆಲಸ ಮಾಡೋದಿಲ್ಲ. ದೇಹ ಮಲಗದೇ ಇಲ್ಲ.
ಅದಕ್ಕೆ ಇದು ನಮ್ಮ ಕೈಕಾಲುಗಳು ಅಲ್ಲಿ ಚಲಿಸ್ತಾ ಇಲ್ಲ ಅಂತ ನಾವು ಅನ್ಕೊಂಡಿರ್ಬೋದು. ರಕ್ತ ಹರಿಯೋದು ನಿಲ್ಲೋದಿಲ್ಲ. ಆ ಒಂದು ರಕ್ತನಾಳಗಳ ಒಂದು ಒಳಗಡೆ ಹೋಗಿ ನಾವು ನಮ್ಮ ಕೆಲಸನೇ ಒಂದು ಇಂಟರ್ನ್ಯಾಷನಲ್ ರೇಡಿಯಾಲಜಿ ಆದ್ರಿಂದಾಗಿ ಈ ರಕ್ತನಾಳಗಳಲ್ಲೇ ಹೆಚ್ಚು ಕೆಲಸ ನಮ್ದು. ಒಳಗಡೆ ಹೋಗೋದು, ಸ್ಟೆಂಟ್ ಹಾಕೋದು, ಅದನ್ನ ಬ್ಲಾಕ್ಸ್ ತೆಗೆಯೋದು ಮಾಡೋದು. ಕೆಲವೊಂದು ದೊಡ್ಡ ದೊಡ್ಡ ರಕ್ತನಾಳಗಳ ಅಪಧಮನಿ, ಮಹಾಧಮನಿ, ಅಯೋನಿಕ ಅಂತೆಲ್ಲ ಹೇಳ್ತೇವೆ. ಅದ್ರ ಒಳಗಡೆ ರಭಸ ಹೇಗಿರುತ್ತೆ ಅಂದ್ರೆ ಈ ಗಂಗಾ ನದಿ ರಭಸ ನೋಡ್ತೀವಲ್ಲ ಆ ಥರ ಇರುತ್ತೆ. ಅದ್ರ ಒಳಗಡೆ ಹೋಗಿ ಒಂದು ಸ್ಟೆಂಟ್ ಹಾಕ್ಬೇಕಂದ್ರೆ ನಮಗೆ ಆ ಸ್ಟೆಂಟ್ ಎಳೆದು ಬಿಸಾಕ್ಬಿಡ್ತಾ ಇರುತ್ತೆ. ಆ ರಭಸ ಅಷ್ಟು ಕಷ್ಟವಾಗಿರುತ್ತೆ ಅದನ್ನು ಹಾಕುವಂಥದ್ದು. ಅಂದ್ರೆ ಅಲ್ಲಿ ಒಳಗಡೆಯಿಂದ ನಾವು ಗಮನ ಕೊಟ್ಟು ಏನೇನು ನಡೀತಾ ಇದೆ ಆ ರಕ್ತನಾಳಗಳಲ್ಲಿ ಅಂತ ತಿಳ್ಕೊಂಡ್ರೆ ನಮಗೆ ಇವತ್ತಿನ ಪ್ರಕಾರ ಒಂದು ದೊಡ್ಡ ಹೈವೇ, ಯಾವ ಹೈವೇ ನಾವು ನೋಡ್ಬೋದು, ಒಂದು ನ್ಯಾಷನಲ್ ಹೈವೇ ಯಾವ್ದಾದ್ರು ನೋಡ್ಬೋದು. ನಮ್ಮ ಇಂಡಿಯಾ ಬಿಟ್ಟು ಇನ್ನೂ ಬೇರೆ ಕಡೆ ಹೋದ್ರೆ ಇನ್ನೂ ಒಂದು ಇಂಟರ್ನ್ಯಾಷನಲ್ ಹೈವೇ, ಏನೋ 16 ವೇ, 16 ಪಥ, ಈ ಕಡೆ 16 ಆ ಕಡೆ 16, 36 ನಿರಂತರವಾಗಿ ಚಲಿಸ್ತಾನೇ ಇರುತ್ತೆ ಗಾಡಿಗಳು. ಅಂತಂದ್ರೆ ಈ ಒಂದು ರಕ್ತನಾಳಗಳಲ್ಲಿ ಒಂದು ml ರಕ್ತ ತೆಗೆದುಕೊಂಡ್ರೆ ನಮಗೆ 1 ml ಅಂತಂದ್ರೆ ಒಂದು ಇಷ್ಟೇ, 1 ಲೀಟ್ರಿನ 1,000ನೇ ಒಂದು ಭಾಗ. ಅದರೊಳಗಡೆ 5 ಲಕ್ಷ ಕೆಂಪು ರಕ್ತ ಕಣಗಳು, 4,000 ಬಿಳಿ ರಕ್ತ ಕಣಗಳು, ಇನ್ನೊಂದು 1.5-3 ಲಕ್ಷದಷ್ಟು ಪ್ಲೇಟ್ಲೆಟ್ ಕಣಗಳು, ಇಷ್ಟು ಗಾಡಿಗಳೆಲ್ಲ ಓಡ್ತಾ ಇದೆ ಅಂತ. ಒಂದು ಸಣ್ಣ ml ಅಲ್ಲಿ ಆ ಇಡೀ ರಕ್ತನಾಳದಲ್ಲಿ ಎಷ್ಟು ಲಕ್ಷ ನಾವು ಗಾಡಿಗಳನ್ನು ನೋಡೋದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ರೆ ಒಂದು 15 ಗಾಡಿ ಒಟ್ಟಿಗೆ ಬಂದ್ಬಿಟ್ಟು ಟ್ರಾಫಿಕ್ ಜಾಮ್ ಅಂತ. ಇಲ್ಲಿ ಲಕ್ಷಗಳು ಕೋಟಿಗಳಲ್ಲಿ ಸಂಖ್ಯೆ ಇಲ್ಲಿ ನಡೀತಾ ಇದೆ ಟ್ರಾಫಿಕ್. ಯಾವಾಗ ಜಾಮ್ ಆದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಜಾಮ್ ಆದ್ರೆ ಸ್ಟ್ರೋಕ್ ಬರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಷಣದಲ್ಲಿ ಬರೋದಿಲ್ಲಲ್ಲ. ಇಷ್ಟು ಟ್ರಾಫಿಕ್ ಅನ್ನ ಮನುಷ್ಯ ಒಬ್ಬ ಒಂದು ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ಇಟ್ಟು ಅದನ್ನು ರೆಗ್ಯುಲೇಟ್ ಮಾಡಬೇಕು ಅಂದ್ರೆ ಹೈರಾಣಕ್ಕೆ ಸಾಕೋಗ್ತಾರೆ. ಒಂದು ದೊಡ್ಡ ಒಂದು ಫಂಕ್ಷನ್ ನಡೀತಿ ಅಂದ್ರೆ ಟ್ರಾಫಿಕ್ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿ ಇಡ್ತಾರೆ. ಈ ತರ ಲಕ್ಷ ಕೋಟಿಗಳಲ್ಲಿ ಟ್ರಾಫಿಕ್ ಮೇಂಟೈನ್ ಎಲ್ಲ ಆಟೋ ರೆಗ್ಯುಲೇಷನ್. ಯಾರು ಪೊಲೀಸ್ ಗೀಲಿಸಲ್ಲ ಏನಿಲ್ಲ, ಅಲ್ಲೆಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಏನ್ ಮಾಡಬೇಕು, ಶಿಸ್ತುಬದ್ಧ ನೋಡ್ಬೇಕು. ಶಿಸ್ತು ಅನ್ನೋದು ನೋಡ್ಬೇಕು ಅಂದ್ರೆ ನಮ್ಮ ದೇಹದ ಒಳಗಡೆ ಹೋಗ್ಬೇಕು. ಅಷ್ಟು ಶಿಸ್ತಾಗಿ ಇವತ್ತು ಆ ಶಿಸ್ತು ಅಂತ ಅನ್ನೋದನ್ನ, ಈಗ ಶಿಸ್ತು ಅಂತಂದ್ರೆ ಹಾಗೆ ಬರೋದಿಲ್ಲ, ಯಾರೊಬ್ರು ನಿಯಾಮಕರು ಇದ್ರೇನೆ ಬರಬೇಕು. ಇದೆಲ್ಲ ನೋಡಿದ್ರೆ ನಮಗೆ ಇನ್ನು ಹೆಚ್ಚು ದೃಢವಾಗತ್ತೆ. ಅಲ್ಲಿ ಒಬ್ಬ ನಿಯಾಮಕ ಇರಲೇಬೇಕು, ಇಷ್ಟು ಶಿಸ್ತಾಗಿ ನಡೀತಾ ಇದೆ ಅಂತಂದ್ರೆ ಪರಮಾತ್ಮ ಇರಲೇಬೇಕು ಅಂತ ಹೇಳಿ ಬಿಂಬರೂಪಿ ಪರಮಾತ್ಮ ತಾನು ಎಷ್ಟು ರೂಪಗಳನ್ನು ತೆಗೆದುಕೊಂಡು ಎಷ್ಟು ಕಡೆ ದೇಹದಲ್ಲಿ ಎಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಸಮಯ ಇಲ್ಲ, ಅದರಿಂದಾಗಿ ಸ್ವಲ್ಪ ಹೀಗೆ ಮುಂದುವರಿಸ್ತಾ ಇದ್ದೇನೆ. ಉರುಬಲ, ಅದು ಉರುತ್ವಂ ಬಲದಲ್ಲಿ ಏನು ಅಪ್ರತಿಬದ್ಧತ್ವಂ ಅಂತ ಹೇಳ್ತಾರೆ. ಅಂದ್ರೆ ಅದು ತಡಿಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಬಲವುಳ್ಳವನು ಪರಮಾತ್ಮ ಅಂತ. ಈ ದೇಹದ ಒಳಗಡೆ ನೋಡಿದ್ರೆ ಈ ಕ್ರಿಯೆಗಳೆಲ್ಲ ಏನು ನಡೀತಾ ಇದೆ ಅದು ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಇದು ಎಷ್ಟು ಕ್ರಿಯೆಗಳು, ಎಷ್ಟು ಕೆಲಸಗಳು ನಡೀತಾ ಇದೆ, ಯಾವುದಕ್ಕೂ ಕೂಡ ಒಂದು ಅಡಚಣೆ ಇಲ್ಲದೆ ಕೂಡ ಅವನು ನಡೆಸ್ತಾ ಇರ್ತಾನೆ ಅಂತ. ಹಾಗೆ ಬಹುಲೌದಾರ್ಯ ವೀರ್ಯಾರ್ಯ ದೇಹಂ, ಅದು ಇಲ್ಲಿ ಬಹುಲತ್ವಂ ಅಂತ ಏನು ಕೊಟ್ಟಿದ್ದಾರೆ. ಈಗ ವೀರ್ಯ ಅದು ಏನನ್ನು ಹೇಳ್ತಾ ಇದೆ ಅಂತಂದ್ರೆ ಸಕಲ ಕಾರ್ಯ ನಿಷ್ಪತ್ತಿ ಹೇತುತ್ವಂ ಬಹುಲತ್ವಂ ವೀರ್ಯ ಅಂತ ಹೇಳಿ ವಿಶೇಷಣದ ಅರ್ಥವನ್ನು ಹೇಳಬೇಕಾದ್ರೆ ಎಲ್ಲ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ, ಅದನ್ನು ಮುಗಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಅದೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ನಾವು ಹುಟ್ಟಬೇಕಾದ್ರೆ ಪ್ರತಿಯೊಬ್ಬರು ಕೂಡ ತಾಯಿಯ ಜಠರದಲ್ಲಿ ಇರ್ತೇವೆ. ಜಠರದಲ್ಲಿ ಇರತಕ್ಕಂತಹ ನಮ್ಮ ರಕ್ತನಾಳಗಳ ಒಂದು ಏನು ಸಂಚಾರ ಇದೆ ಅದೇ ಬೇರೆ, ಹುಟ್ಟಿದ ಮೇಲೆ ಬರ್ತಕ್ಕಂಥ ಸಂಚಾರಗಳೇ ಬೇರೆ. ಅಲ್ಲೊಂದು 3 ಹೈವೇ ಇರುತ್ತೆ ಶಿಶುಗಳಲ್ಲಿ. ಡಕ್ಟಸ್ ಆರ್ಟೀರಿಯೋಸಿಸ್, ಡಕ್ಟಸ್ ವೀನೋಸಿಸ್, ಫೋರಮೆನ್ ಓವೆಲ್ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತೇವೆ. ಅದರಲ್ಲಿ ಒಂದು ಫೋರಮೆನ್ ಓವೆಲ್ ಅನ್ನೋದು ಹಾರ್ಟ್ ಅಲ್ಲಿ ಇರತಕ್ಕಂಥ ಒಂದು ದೊಡ್ಡ ರಂಧ್ರ, ಒಂದು ತೂತಿರುತ್ತೆ ಹಾರ್ಟ್ ಅಲ್ಲಿ. ಯಾಕೆಂತಂದ್ರೆ ಆ ಒಂದು ದೊಡ್ಡ ರಂಧ್ರ ಅಂದ್ರೆ ಒಂದು ಸೆಂಟಿಮೀಟರ್ ಅಷ್ಟು ದೊಡ್ಡ ರಂಧ್ರ ಇರುತ್ತೆ. ಹಾಗೆ 1 ಸೆಂಟಿಮೀಟರ್ ಅಷ್ಟು ದೊಡ್ಡದು 2 ಲಿವರಲ್ಲಿ ಒಂದು ಹೈವೇ, ಹೃದಯದಿಂದ ಹೊರಗೆ ಬರ್ತಾ ಇದ್ದಂಗೆ ಇನ್ನೊಂದು ಹೈವೇ. ಈ ರಕ್ತನಾಳಗಳು ಸಂಚಾರ ಮಾಡ್ತಾ ಇರುತ್ತೆ. ಮಗು ಹುಟ್ಟಿದಾಗ ಅಂದ್ರೆ ಅವಾಗ ಯಾಕೆ ಈ ಹೈವೇಗಳಿರುತ್ತೆ, ಆಮೇಲೆ ಇಲ್ಲಿ ಮುಚ್ಚೋಗ್ಬೇಕು ಇವೆಲ್ಲ ಹೈವೇಗಳು.
ಈ ಒಂದು ರೋಡನ್ನು ಮುಚ್ಚಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಒಂದು ದೊಡ್ಡ ಹಳ್ಳಿ ಕಟ್ಟಿಗೆ ಅದನ್ನು ಮುಚ್ಚಬೇಕು, ಅದನ್ನು ಫುಲ್ಲು ಕೆಡವಬೇಕು, ಹಾಳು ಮಾಡಬೇಕು ಅಂದ್ರೆ ಅದನ್ನು ಕೆಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಸಮಯ ಹಿಡಿಯುತ್ತೆ. ಒಂದು ಬುಲ್ಡೋಸರನ್ನು ತಂದು ಕಿತ್ತಿ ಮಾಡಿ ಒಂದು ಒಂದು ನಿಮಗೆ ಒಂದು ಇಮ್ಯಾಜಿನೇಷನ್ ಬರಲಿ ಅಂತ ಕೊಡ್ತಾ ಇದ್ದಾರೆ. ಆದರೆ ಈ ಹೈವೇಗಳು ಕೂಡ ಮಗು ಹುಟ್ಟತಾ ಇದ್ದಂಗೆ ಅದು ಕ್ಲೋಸ್ ಆಗಬೇಕು. ಎಷ್ಟು ಸಮಯ ತಗೊಳುತ್ತೆ? 1 ಸೆಕೆಂಡ್. ಮಗು ಹೊರಗೆ ಬಂದು ಅದು ಅಳ್ತಾ ಇದ್ದ ಹಾಗೆ ಅದು ಅಳ್ಲಿಕ್ಕೆ ಶುರು ಮಾಡ್ತು ಅಂದ ನೆಕ್ಸ್ಟ್ ಕ್ಷಣದಲ್ಲಿ ಆ ಎಲ್ಲ ಹೈವೇಗಳು ತಂತಾನೇ ಕ್ಲೋಸ್ ಆಗಿಬಿಡುತ್ತೆ. ಹೆಂಗೆ ಕ್ಲೋಸ್ ಆಗತ್ತೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಕ್ಲೋಸ್ ಆದ್ಮೇಲೆ ಅದು ಕ್ಲೋಸ್ ಆಗಿದ್ರೆ ಏನಾದ್ರೂ ಒಂದು ಕುರುಹು ಇರುತ್ತಾನೆ, ಕುರುಹು ಕೂಡ ಸಿಗೋದಿಲ್ಲ. ಆಮೇಲೆ ಬಗೆದು ನೋಡಿದ್ರೆ ನಮ್ಗೆ ಏನೂ ಗೊತ್ತು ಕೂಡ ಆಗೋದು, ಇಲ್ಲೊಂದು ದೊಡ್ಡ ಹೈವೇ ಇತ್ತು ಅದು ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಕಾರ್ಯಗಳನ್ನ 1 ಸೆಕೆಂಡಲ್ಲಿ ಮಾಡ್ತಾನ್ರಿ ಭಗವಂತ. ನಮ್ಮ ಜೀವಮಾನ, ಇಡೀ ಜೀವಮಾನ ಹಾಕಿದ್ರು ಕೂಡ ನಾವು ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಎಷ್ಟು ಜನ ಇದೀವಿ ನಾವು? ಒಂದು 60 ಕೋಟಿ ಜನ, 120 ಕೋಟಿ ಭಾರತದಲ್ಲೇ ಇದ್ದೀವಿ. ಒಂದು 600 ಕೋಟಿ, 600ರಿಂದ 700 ಕೋಟಿ ಸಮಸ್ತ ಜಗತ್ತಲ್ಲಿ ಇದ್ದೀವಿ. ಅಷ್ಟು ಕೋಟಿ ಒಂದು ರಕ್ತ ಕಣಗಳಲ್ಲಿ ಒಂದು ML ಅಷ್ಟು ಬಂದೋಗುತ್ತೆ ನಮಗೆ. ಇನ್ನು ಇಷ್ಟು ಜನ ಇದ್ರೂ ಕೂಡ ಮಾಡಲಿಕ್ಕೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು, ಸ್ಪೆಷಲ್ ಆಗಿ ಅವರಿಗೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು, 10-20 ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲರನ್ನೂ ಒಂದೊಂದು ಜಾಗದಲ್ಲಿ ಇರಿಸಿ ನೀವು ಮಾಡ್ರಿ ಅಂತಂದ್ರು ಮಾಡಲಿಕ್ಕೆ ಸಾಧ್ಯ ಇರುವಷ್ಟು ಒಂದು ಕೆಲಸವನ್ನ ಆ ಭಗವಂತ ಒಂದು ಕ್ಷಣದಲ್ಲಿ ಮಾಡಿ ನಿಲ್ಲಿಸ್ಬಿಡ್ತಾನೆ. ಇದು ಬಹುಲೌದಾರ್ಯ ಗಿರಿಯಾದಿ ದೇಹಂ ಅಂತ ಹೇಳಿದ್ದು ಇಷ್ಟೆಲ್ಲವನ್ನು ಇಟ್ಟುಕೊಂಡು ಟೀಕಾಕೃತ್ಪಾದರು ಹೇಳಿದ್ದಾರೆ. ಈ ರೀತಿಯಾಗಿ ಮುಗಿಸ್ತಾ ಬರ್ತೇವೆ, ಸಮಯ ಜಾಸ್ತಿ ಆಗ್ತದೆ ಅಂತ ಹೇಳಿ. ಈ ರೀತಿಯಾಗಿ ಭಗವಂತನ ದೇಹ ಇದೆ ಅಂತ ನಾವು ಚಿಂತೆ ಮಾಡಿದ್ರೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಅಶೇಷ ದೋಷಾದಿ ದೂರಂ. ಈ ಎಲ್ಲ ಒಂದು ದೋಷದಿಂದ ದೂರನಾಗಿದ್ದಾನೆ ಭಗವಂತ. ಹೇಗೆ ನಾವು ಭಗವಂತನನ್ನು ಉಪಾಸನೆ ಮಾಡ್ತೀವೋ ಹಾಗೆ ನಾವು ಆಗ್ತೇವೆ ಅಂತ. ಅದರಿಂದಾಗಿ ಈ ಎಲ್ಲ ದೋಷಗಳು ನಮ್ಮಲ್ಲಿ ಇರತಕ್ಕಂಥದ್ದು ಭಗವಂತನಲ್ಲಿ ಆರೋಪ ಮಾಡಿ ಅದು ಭಗವಂತನಲ್ಲಿ ಇಲ್ಲ ಅಂತ ನಾವು ಹೇಳ್ತೇವೆ. ಈ ರೀತಿಯಾಗಿ ನಾವು ಭಗವಂತನ ಉಪಾಸನೆ ಮಾಡಿದ್ರೆ ಈ ದೋಷದಿಂದ ನಾವು ಕೂಡ ಮುಕ್ತರಾಗ್ತೇವೆ. ಮುಕ್ತರಾಗಲಿಕ್ಕೆ ನಮಗೆ ಸರಿಯಾದ ಒಂದು ಮಾರ್ಗ ಬೇಕಲ್ಲ. ಹೇಗೆ ಮುಕ್ತರಾಗೋದು? ಇದರಿಂದ ಈ ಎಲ್ಲ ಸಫರಿಂಗ್ಗಳಿಂದ ಹೊರಗೆ ಬರೋದು ಹೇಗೆ? ಅದಕ್ಕೆ 3ನೇ ಪಾದವನ್ನು ಹೇಳ್ತಾರೆ. ಸದ್ಭಿರ್ ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗ ಗಮ್ಯಂ. ಅಂದ್ರೆ ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಂತ ಏನ್ ಮಾಡಬೇಕು ಅಂತ ನಮಗೆ ಟೀಕಾಕೃತ್ಪಾದರು ಈ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ಏನು ಹೆಚ್ಚು ಮಾಡಬೇಡ್ರಪ್ಪ, ದೇವ್ರ ಬಗ್ಗೆ ತಿಳಿದುಕೊಂಡು ಧ್ಯಾನ ಮಾಡ್ರಿ. ಧ್ಯಾನ ಮಾಡೋದ್ರಿಂದ ಏನೇನಾಗತ್ತೆ ಅಂತ ಅನ್ನೋದು ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಮಗೆ ಅದರಿಂದ ಫಲಗಳು ಸಿಗ್ತಾ ಇವೆ. ಅದನ್ನು ಮಾಡಿದವರು ಅನುಭವಿಸ್ತಾರೆ. ಇವತ್ತು ಸೈಂಟಿಫಿಕಲಿ ಅನೇಕ ಪೇಪರ್ಗಳು ಬಂದಿದೆ. ಧ್ಯಾನ ಮಾಡೋದ್ರಿಂದ ಏನೇನೆಲ್ಲ ಉಪಕಾರ ಆಗತ್ತೆ ನಮಗೆ. ಹಾರ್ಟ್ ಡಿಸೀಸ್ ಇರ್ಬೋದು. ನಾನು ಹೇಳಲಿಕ್ಕೆ ಒಂದೇ ಒಂದು 2 ಸೆಕೆಂಡ್ 1 ನಿಮಿಷ ಹೆಚ್ಚು ತಗೋತೀನಿ. ನಾನೊಬ್ಬರನ್ನ ಹುಬ್ಬಳ್ಳಿ ಇದ್ದಾಗ ಒಬ್ಬರನ್ನ ನೋಡಿದ್ದೆ. ಅವರಿಗೆ ಲಕ್ವ ಹೊಡೆದಿತ್ತು, ಪೂರ್ತಿ ಸಂಪೂರ್ಣ ಒಂದು ಕಡೆ ಭಾಗ ಬಿದ್ದೋಗಿತ್ತು, ಮಾಧರೆ ಏನು ಮತ್ತೊಂದು 2-3 ಪೂರ್ತಿ ಹೊಟ್ಟೋಗಿತ್ತು. ಹೇಳಲಿಕ್ಕೆ ಸಾಧ್ಯ ಇರ್ತಾರಿಲ್ಲ, ಪೂರ್ತಿ ಹೇಳಿ ಸರಿ ಹೊಟ್ಟೋದ್ರು. ಏನ್ ಮಾಡಿದ್ರು ಅವರು ಅಂತಂದ್ರೆ ಅವ್ರ ಗುರುಗಳು ಹೇಳಿದ್ರಂತೆ, ವಾಯುಸ್ತುತಿಯನ್ನು ಅಶ್ವಧಾತಿಯಲ್ಲಿ ಪಾರಾಯಣ ಮಾಡಿದರೆ ಎಲ್ಲ ನರಗಳಿಗೆ ಬಲ ಸಿಗತ್ತೆ. ಜೋರಾಗಿ ವಾಯುಸ್ತುತಿ ಪಾರಾಯಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವತ್ತು ದಿನನಿತ್ಯ ಮಾಡ್ತಾ ಇದ್ದವರು ವಿಶೇಷವಾಗಿ ಪ್ರತಿನಿತ್ಯ ಎಷ್ಟಾಗತ್ತೋ ಅಷ್ಟೇ ವಾಯುಸ್ಥಿತಿ ಪಾರಾಯಣ ಮಾಡಿ 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 ಅಂದ್ರೆ ಆ ಅಶ್ವಧಾತಿಯಲ್ಲೇನೇ ಮಾಡಿದ್ರೆ ಅದಕ್ಕೊಂದು ವಿಶೇಷವಾದಂತಹ ಪ್ರಯೋಜನ ಇದೆ ಅಂತ ಹೇಳಿ ಅವರು ಹೇಳಿದ್ದನ್ನ ಸ್ಮರಣೆ ಮಾಡಿ 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 ಸರಿ ಮಾಡ್ಕೊಂಡ್ಬಿಟ್ರು. ಅವರು ವಾಪಸ್ ನಡಿಲಿಕ್ಕೆ ಶುರು ಮಾಡಿದ್ರು. ನಮ್ಮ ಕಟ್ಟಿ ಗೋಪಾಲಕೃಷ್ಣ ಸರ್, ವಾದರಾಜ ಅವರ ತಂದೆ. ಸೊ ಹಿಂಗಾಗಿ ಈ ಮಂತ್ರಗಳಲ್ಲಿ ಇಷ್ಟು ಒಂದು ದೇವರು ಇಟ್ಟಿದ್ದಾನೆ. ಇದೆಲ್ಲ ಇಟ್ಟಿರೋದು ಯಾರಿಗೆ? ದೇವರಿಗಾಗಲ್ಲ, ನಮಗಾಗಿ, ನಮಗೆ ಅನುಕೂಲವಾಗಲಿ ಅಂತ ಹೇಳಿ ಭಗವಂತ ಇಷ್ಟೆಲ್ಲವನ್ನು ಮಾಡಿಟ್ಟಿದ್ದಾನೆ. ಇದನ್ನು ಮಾಡಿಕೊಂಡ್ರೆ ಈ ಎಲ್ಲ ರೋಗಗಳಿಂದ ನಾವು ಮುಕ್ತರಾಗ್ತೇವೆ. ಮುಕ್ತರಾಗಿ ಒಂದೇ ಮುಕುಂದ ದಿನ ಮಮಲಬಲಂ ಬ್ರಹ್ಮ ವೇದಾಂತ ವೇದ್ಯಂ. ಈ ರೀತಿಯಾಗಿ ನಾವು ಭಗವಂತನನ್ನು ತಿಳಿದುಕೊಂಡು ಭಗವಂತನ ಉಪಾಸನೆ ಮಾಡಿದರೆ ಎಲ್ಲ ನಾವು ಮುಕ್ತರಾಗ್ತೇವೆ. ಎಲ್ಲ ಒಂದು ಸಂಸಾರ ಕ್ಲೇಶಗಳಿಂದ ಕೂಡ ಹೊರಗೆ ಬರ್ತೇವೆ. ದೇಹದಲ್ಲಿ ಏನೋ ಇರತಕ್ಕಂತಹ ಒಂದು ಕ್ಲೇಶಗಳು, ದೇಹದ ಒಳಗಡೆ ಮನಸ್ಸಿನ ಒಳಗಡೆ ಇರತಕ್ಕಂತಹ ಎಲ್ಲ
ಕ್ಲೇಶಗಳು ಕೂಡ ನಾಶವಾಗತ್ತೆ ಅಂತ ಅನ್ನೋದ್ರಲ್ಲಿ ಸಂಶಯವೂ ಇಲ್ಲ ಅಂತನ್ನೋದನ್ನ ಟೀಕಾಕೃತ್ಪಾದರು ಈ ಮಂಗಳಾಚರಣ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಈ ಒಂದು ಇಂಥ ದೊಡ್ಡ ಸಭೆಯಲ್ಲಿ ಮಾತನಾಡುವ ಯೋಗ್ಯತೆ ನನ್ನದಲ್ಲ. ಹಿರಿಯರ ಪುಣ್ಯ, ನಮ್ಮ ಗುರುಗಳ ಪುಣ್ಯ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮಗೆ 9 ವರ್ಷ 10 ವರ್ಷ 9 ಇಲ್ಲ, ಎಲ್ಲ ಸಣ್ಣ ವಯಸ್ಸು. ನನಗೆ ನಮ್ಮ ಅಣ್ಣಂದಿಗೆ ನಮ್ಮ ತಂದೆ ಕರ್ಕೊಂಡು ಹೋದ್ರೆ ಇಬ್ಬರನ್ನ ಆಚಾರ್ಯರ ಹತ್ರ ಬಿಟ್ಬಿಟ್ಟಿದ್ರು. ನೀವೇ ನೋಡ್ಕೊಳ್ಳಿ ಆಚಾರ್ಯ ಅಂತ ಹೇಳಿ. ದಿನನಿತ್ಯ ಅವರು ಪೂಜೆ ಮಾಡಬೇಕಾದ್ರೆ ನಾವಲ್ಲ, ಅವ್ರ ಮುಂದೆ ಕೂತಿರಬೇಕು. ರಾಮಶಬ್ದದಿಂದ ಹೇಳಿಕೊಟ್ಟಿದ್ದಾರೆ ನಮಗೆ. ರಾಮಶಬ್ದ ಹೇಳಿಕೊಟ್ಟು ಅವ್ರು ಪೂಜೆ ಮಾಡಬೇಕು, ಒಂದು ಹೇಳ್ಕೊಡ್ಬೇಕು, ಮತ್ತೆ ನಾವು ಗಟ್ ಮಾಡಿ ಅಂತ ಅನ್ಬೇಕು. ಮತ್ತೆ ಒಂದು ಸ್ವಲ್ಪ ತಾದ್ಮೇಲೆ ಒಪ್ಪಿಸಿ ಅಂತ ಅಲ್ಲೇ ಕೂಡಿಸ್ಕೊಂಡು ಗಟ್ ಮಾಡಿಸಿ ಒಪ್ಪಿಸಿ ಧಾತುಗಳು ಶಬ್ದಗಳು ಗ್ರಂಥಗಳೆಲ್ಲ ನಮಗೆ ಪಾಠ ಮಾಡಿ ಒಂದು ಸನ್ಮಾರ್ಗಕ್ಕೆ ಕರೆದುಕೊಂಡು ಬಂದರು. MBBS ಸೆಕೆಂಡ್ ಇಯರ್ ಇದ್ದಾಗ ನಾನು ಬಿಟ್ಬಿಡ್ತೇನೆ ಅಂತ ತಲೆ ಬರೆಸ್ಕೊಂಡು ಬಂದ್ಬಿಟ್ಟೆ. ಬೇಡ, ನನಗೆ ಇವೆಲ್ಲ ಸಾಕಾಗೋಗಿದೆ, ಈ ಕೊಯ್ಯೋದು, ಹೆಣ ಕೊಯ್ಯೋದು, ಆ ಪ್ರಾಣಿಗಳಿಗೆ ಹಿಂಸೆ ಮಾಡೋದು ಏನು ಬೇಡ ನನಗೆ ಅಂತ ಹೇಳಿ ಬಂದ್ಬಿಟ್ಟೆ. ಯಾರಿಗೂ ಹೇಳಲಿಲ್ಲ. ಆಚಾರ್ಯ ಹತ್ರ ಹೋದೆ, ಆಚಾರ್ಯ ನಾನು ಬಂದ್ಬಿಟ್ಟಿದ್ದೀನಿ, ವಿದ್ಯಾಪೀಠಕ್ಕೆ ಸೇರ್ಕೋತೀನಿ ಅಂತ. ಬೈದು ಮತ್ತೆ ನಮ್ಮ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ರು. ನಮ್ಮ ದೊಡ್ಡ ಸ್ವಾಮಿಗಳಿದ್ರು, ಕರ್ಕೊಂಡು ಹೋಗಿ ಸ್ವಾಮಿ ಹೇಳ್ತಾ ಇದ್ದಾನೆ ಅಂತ ಒಂದು ಕಪಾಳಕ್ಕೆ ಹೊಡೆದ್ರು ಅವರು. ಇನ್ನೊಂದ್ಸಲ ಈ ಮಾತಾಡಿದ್ರೆ ಹೊಡಿತೀನಿ ಅಂತ ಹೇಳಿ, ಹೀಗೆಲ್ಲ ಮಾಡಬೇಡ, ಇದನ್ನು ಮುಗಿಸ್ಕೊಂಡು ಬಾ, ನಿಮಗೆ ಪಾಠ ಹೇಳ್ತೀನಿ, ನಾನೇ ಪಾಠ ಹೇಳ್ತೀನಿ ಅಂತ ಹೇಳಿ ಮತ್ತೆ ಅವರು ಕಳಿಸಿದ್ರು. ಆಚಾರ್ಯ ಕೂಡ ಆಗ ಸಮಾಧಾನ ಇರಲಿಲ್ಲ. ಅದಾದಮೇಲೆ ಆಚಾರ್ಯ ಬಂದು 1 ಗಂಟೆ ನನಗೆ ಹೇಳಿ, ಹಿಂಗೆಲ್ಲ ಮಾತಾಡ, ಓದು ನೀನು, ಅಲ್ಲಿ ಎಲ್ಲ ಅನುಕೂಲ ಆಗತ್ತೆ ನಿನಗೆ ಅಂತ ಹೇಳಿ ಅಲ್ಲಿ ಆಚಾರ ಹತ್ರನೇ ಓದ್ತಾ ಇದ್ದೆ ಪಾಠ. ಅಲ್ಲಿ ಆಚಾರ್ಯ ಬಿಟ್ಟು ಹೊರೋ. ಆಮೇಲೆ ಹೇಳಿದ್ರು, ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಹತ್ರ ಹೋಗು, ನಿನಗೆ ಅಲ್ಲೂ ಪಾಠಗಳಾಗತ್ತೆ. ಯಾರೂ ಸಿಗ್ಲಿಲ್ಲ ಅಂದರೆ ನೀನೇ ಓದ್ಕೋ ಅಂತ ಹೇಳಿ ಕೆಲವೊಂದು ಪುಸ್ತಕಗಳೆಲ್ಲ ಕೊಟ್ಟು ಆಚಾರ್ಯ ಇಷ್ಟು ಮಹೋಪಕಾರ ಮಾಡಿ ನಮಗೆ ಆಚಾರ್ಯರು ಜೀವನದಲ್ಲಿ ಇಷ್ಟು ಇವತ್ತು ಏನಾದರೂ ಪುಣ್ಯ ಕಾರ್ಯ ನಡೀತಾ ಇದ್ರೆ ಅಂತಂದರೆ ಅದಕ್ಕೆ ಅವರು ಮುಖ್ಯವಾಗಿ ಕಾರಣಕರ್ತರುಗಳು ಅನ್ನೋದನ್ನು ಹೇಳಬೇಕು. ಹೇಳಿಲ್ಲ ಅಂದರೆ ನನ್ನ ತಪ್ಪಾಗತ್ತೆ. ಈ ರೀತಿಯಾಗಿ ಅವರ ಒಂದು ಕಾರುಣ್ಯ ಅನುಗ್ರಹ ಒಂದೆರಡು ಮಾತಾಡಿದ್ದೇನೆ ಅಷ್ಟೇ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಕ್ರಮ ಅವರ ತಾತ, ಅವರ ಚಿಕ್ಕಪ್ಪ ದೊಡ್ಡಪ್ಪರು ಮಾಡಿದಂತಹ ಪುಣ್ಯದಿಂದ ಇವತ್ತು ಅವನು ವೈದ್ಯ ಆಗಿದ್ದಾನೆ. ಪ್ರಮಾಣ ಪದ್ಧತಿ ಯಾವುದೋ ಓದುವಾಗ ಅವನಿಗೆ MBBS ಸೀಟ್ ಸಿಕ್ತು. ಥ್ರೋಟ್ ಫಸ್ಟ್ ರ್ಯಾಂಕ್, 1ನೇ ಕ್ಲಾಸ್ನಿಂದ ಹಿಡಿದುಕೊಂಡು ಅವನು ಫಸ್ಟ್ ರ್ಯಾಂಕು. ಯಾವ ಒಂದು ಹಣ ಇಲ್ಲದೇನೆ KMCಯಲ್ಲಿ ಅವನಿಗೆ ಸೀಟ್ ಸಿಕ್ತು. ಓದು ಎರಡೂ ಓದು ಅಂತ ನಾವು ಬಹಳ ಬಲವಂತ ಮಾಡಿದ್ದಕ್ಕೆ ಇವತ್ತು ಅವನಿಂದ ಸಾವಿರಾರು ಜನ ಮಾಧ್ವರಿಗೆ, ಬ್ರಾಹ್ಮಣರಿಗೆ ಅನುಕೂಲ ಆಗಿದ್ದರಲ್ಲಿ ಸಂಶಯ ಇಲ್ಲ. ಸಾವಿರಾರು ಜನ. ಇವತ್ತು ಮೆಡಿಕಲ್ ಅನ್ನೋದೊಂದು ಮಾಫಿಯಾ ಆಗಿದೆ. ಹೋದ ತಕ್ಷಣ ನಾವು ಆಪರೇಷನ್ ಮಾಡ್ತೇವೆ ಅಂತಂತಾರೆ. ಆದರೆ ಯಾರು ಬ್ರಾಹ್ಮಣರು ಹೋಗಿ ಆಪರೇಷನ್ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ಸಂಪರ್ಕಿಸೋದು ಅಮಿತ ವಿಕ್ರಮನ್ನ. ಇವರು ಮಾಡಿಸೋ ಅಂದರೆ ಮತ್ತೆ ಮಾಡಿಸೋದು, ಇಲ್ಲ ಅಂದರೆ ಇಲ್ಲ. ಇಷ್ಟು ಅನುಕೂಲ. ಸುಮಾರು 100 ಸಾವಿರಾರು. ಅವನು ವಿಶೇಷವಾಗಿ ತುಂಬ ನಿಸ್ಪೃಹ ವ್ಯಕ್ತಿ. ನಾನು ಸಭೆಯಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಅವನಿಗೆ ದೊಡ್ಡ ಆಸ್ಪತ್ರೆಯಲ್ಲಿ 10 ಲಕ್ಷ 15 ಲಕ್ಷ ತಿಂಗಳಿಗೆ ಕೊಡ್ತಾರೆ ಅವನಿಗೆ, ಅವನು ಓದಿದ ವಿದ್ಯೆಗೆ. ವೆಲ್ಲೂರಿನಲ್ಲಿ ಅವನು ಸ್ಪೆಷಲೈಸೇಷನ್ ಮಾಡಿಕೊಂಡಿದ್ದಾನೆ. ಬಹಳ ವಿಶೇಷವಾದ ತಜ್ಞ ರೇಡಿಯಾಲಜಿಸ್ಟ್ ಅವನು. ಆದರೆ ಸಣ್ಣ ಆಪರೇಷನ್ಗಳನ್ನು ಮಾಡ್ತಾನೆ ಒಳಗೆ. ಎಂತೆಂತಹ ಆಪರೇಷನ್ ಸಣ್ಣದು ಅಂತಂದರೆ ಮಾಡುವ ವಿಧಾನದಲ್ಲಿ ಸಣ್ಣದು, ಆಪರೇಷನ್ ದೊಡ್ಡದೇ, ಕೊಯ್ದೆ ಮಾಡುವಂತಹ ಆಪರೇಷನ್ ಅವುಗಳನ್ನೆಲ್ಲ ಮಾಡ್ತಾನೆ. ಮೊನ್ನೆ ಒಬ್ಬ ನಮ್ಮ ಮಠದ ದೊಡ್ಡ ಸ್ವಾಮಿಗಳಿಗೆ ಅವನು ಆಪರೇಷನ್ನ ಮಾಡಿ ಅವರ ಯಾವ ಅನುಷ್ಠಾನಕ್ಕೂ ತೊಂದರೆ ಬರದೇ ಇದ್ದಂಗೆ ಅವರಿಗೆ ವಿಶೇಷವಾದ ಸೇವೆಯನ್ನು ಮಾಡಿದ್ದಾನೆ. ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ಬೆಂಗಳೂರಿನಲ್ಲಿ ಇಲ್ಲ, ಈಗ ಅವನು ತಿರುಪತಿಯಲ್ಲಿದ್ದಾನೆ. ತಿರುಪತಿಯಲ್ಲಿ ಇದ್ದುದರಿಂದ ಅವನಿಗೆ ಉಪನ್ಯಾಸದ ಅವಕಾಶ ಸಿಕ್ತು. ಬೆಂಗಳೂರಿನಲ್ಲಿ 10-15 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು. ಆದರೆ ನನಗದು ಯಾವುದೂ ಬೇಡ, ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಬೇಕು ಅಂತ TTD ಹಾಸ್ಪಿಟ್ಲಲ್ಲಿ ಬಂದು ಉಚಿತವಾಗಿ ನನಗೇನೂ ಬೇಡ, ಕೇವಲ ಬಡಬಗ್ಗರ ಸೇವೆಯನ್ನು ಮಾಡಬೇಕು. ಯಾಕೆಂದರೆ ಅವನು
ಅಲ್ಲಿ ಬೆಂಗಳೂರಿನಲ್ಲಿದ್ದಾಗ ರೋಗಿಗಳು ಬಂದರೆ ಚಿಕಿತ್ಸೆ ಮಾಡಬೇಕು, ಆದರೆ ಹಣ ಇಲ್ಲ ಅವರ ಹತ್ರ. ಅದನ್ನು ನೋಡಿ ನೋಡಿ ಸಾಕಾಗಿ ಬೇಡ, ನನಗೆ ಕೇವಲ ಬಡವರ ಸೇವೆ ಬೇಕು ಅನ್ನೋದಕ್ಕೆ ಇಲ್ಲಿ ಬಂದು ಶ್ರೀನಿವಾಸ ದೇವರ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ವಿದ್ವಾಂಸರು ಬ್ರಾಹ್ಮಣರು ಅವನಿಗೆ ನಿರಂತರವಾಗಿ ಇದೇ ತರಹದ ಸದ್ಬುದ್ಧಿ ಇರಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಅವನಿಗೆ ನಮ್ಮ ಪಂಡಿತ ವಿದ್ಯಾಧೀಶಾಚಾರ್ಯರು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಕಟ್ಟಿ ವಿದ್ಯಾರ್ಥಿಗಳ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಇವನ ಉಪನ್ಯಾಸ ಆದ ಮೇಲೆ ಕಾರ್ಯಕ್ರಮವೂ ಮುಕ್ತಾಯ ಆಗ್ತದೆ. ಎಲ್ಲರೂ ಕೂಡ ಆ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೂ ಇರಬೇಕು.